ಸ್ನೇಹಿತರೆ ಎಲ್ರಿಗೂ ಕೂಡ ನಮಸ್ಕಾರ. ಸ್ನೇಹಿತರೆ, ಈ ಒಂದು ಆಗಸ್ಟ್ 1ನೇ ತಾರೀಕಿಂದ ಅಂದ್ರೆ ಇವತ್ತಿನಿಂದ ಈ ಒಂದು UPI ನಿಯಮಗಳಲ್ಲಿ ಮಹತ್ವದ ಒಂದು ಬದಲಾವಣೆಗಳಾಗಿದೆ. ಅದು ಯಾವ್ದು ಅಂತ ನಾನು ಕಂಪ್ಲೀಟ್ ಡೀಟೇಲ್ಸ್ ನಾನು ಹೇಳ್ತಾ ಹೋಗ್ತೀನಿ. ಅದೇ ರೀತಿಯಾಗಿ ನೀವು ತುಂಬಾ ಜನರು ಕೂಡ ಈ ಒಂದು UPI ನ ಬಳಸ್ತಿರ್ತೀರಾ. ಅಂದ್ರೆ ಈ ಒಂದು ಫೋನ್ ಪೇ ಆಗಿರ್ಬೋದು, ಗೂಗಲ್ ಪೇ ಆಗಿರ್ಬೋದು, ಈ ರೀತಿಯಾದ ಒಂದು UPI ಒಂದು ಆಪ್ಗಳು ಯಾವ್ದೆಲ್ಲ ಇದೆ, ಸೊ ಅದನ್ನ ನೀವು ಬಳಸ್ತೀರಾ, ಪ್ರತಿದಿನನೂ ಕೂಡ ಬಳಸ್ತೀರಾ. ಆದ್ರೆ ಅದರಲ್ಲಿ ಹಲವಾರು ಬದಲಾವಣೆಗಳಾಗಿದೆ. ನೀವೇನಾದ್ರೂ ಕೂಡ ಆ ರೀತಿಯಾಗಿ ಇದ್ರ ಬಗ್ಗೆ ತಿಳ್ಕೊಳ್ದೆ ಹೆಚ್ಚಿನ ರೀತಿಯಲ್ಲಿ ಬಳಸ್ತಾ ಇದ್ರೆ ನಿಮ್ಮ ಒಂದು ಖಾತೆಯಿಂದ ಹಣ ಒಂದು ಕಟ್ ಆಗುವಂತ ಚಾನ್ಸಸ್ ಕೂಡ ತುಂಬಾನೇ ಇರುತ್ತೆ. ನಾನು ಅದಕ್ಕೋಸ್ಕರನೇ ಯಾವ ರೀತಿಯಾಗಿ ಅದನ್ನ ಬಳಸ್ಬೇಕಂತನೂ ಕೂಡ ನಾನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಅದಕ್ಕೂ ಫಸ್ಟ್ ನಮ್ಮ ಒಂದು ಚಾನಲ್ಗೆ ಯಾರೇನು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇವಾಗ ನೀವು ಈ ಒಂದು ಗೂಗಲ್ ಪೇ, ಫೋನ್ ಪೇ ಮತ್ತೆ ಈ ಒಂದು ಪೇಟಿಎಂ ಈ ರೀತಿಯಾದ ಒಂದು UPI ಆಪ್ಗಳೆಲ್ಲ ಯಾವುದೆಲ್ಲ ಇದೆ, ಸೊ ಅದನ್ನ ಪ್ರತಿದಿನನೂ ಕೂಡ ಬಳಸ್ತಾ ಇರ್ತೀರಿ ಎಲ್ಲರೂ ಕೂಡ. ಅದೇ ರೀತಿಯಾಗಿ ಇದರಲ್ಲಿ ಏನೇನೆಲ್ಲ ಬದಲಾವಣೆಗಳಾಗಿದೆ ಅಂತ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ, ಒಂದು ದಿನದಲ್ಲಿ ಬಳಕೆದಾರರು 50 ಬಾರಿ ಮಾತ್ರ UPI ಅಪ್ಲಿಕೇಶನ್ ಮೂಲಕ ಖಾತೆಯಲ್ಲಿರುವಂತಹ ಬಾಕಿ ಹಣ ಪರಿಶೀಲಿಸಬಹುದು. ಅಂದ್ರೆ ನೀವು ಬ್ಯಾಲೆನ್ಸ್ ಚೆಕ್ ಮಾಡುವಂತ ಸಂದರ್ಭಗಳಲ್ಲಿ ನೀವು ಪ್ರತಿದಿನನೂ ಕೂಡ 50 ಬಾರಿ ನೀವು ಈ ಒಂದು ಬ್ಯಾಲೆನ್ಸ್ ನ ಚೆಕ್ ಮಾಡಬಹುದು. ಅದಕ್ಕಿಂತ ಹೆಚ್ಚಿನಾಗಿ ನೀವು ಚೆಕ್ ಮಾಡಿದಂತ ಸಂದರ್ಭಗಳಲ್ಲಿ ಇಂತಿಷ್ಟು ಅಂತ ಚಾರ್ಜಸ್ ಕೂಡ ಮಾಡುವಂತ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ನೆಕ್ಸ್ಟ್ ನೋಡೋದಾದ್ರೆ, ದಿನಕ್ಕೆ 25 ಬಾರಿ ಮಾತ್ರ ಈ ಒಂದು ಮೊಬೈಲ್ ಸಂಖ್ಯೆಗೆ ಲಿಂಕ್ ಆಗಿರುವ ಬ್ಯಾಂಕ್ ಖಾತೆ ಮಾಹಿತಿಯನ್ನು ಬಳಕೆದಾರರು ಪಡೆಯಬಹುದು. ಅಂದ್ರೆ ದಿನಕ್ಕೆ 25 ಸಾರಿ ಈ ಒಂದು ಬ್ಯಾಂಕ್ ಖಾತೆ ಒಂದು ಮೊಬೈಲ್ ನಂಬರ್ಗೆ ಲಿಂಕ್ ಆಗಿರುತ್ತಲ್ವಾ, ಅದರ ಒಂದು ಮಾಹಿತಿಗಳನ್ನ ನೀವು 25 ಬಾರಿ ಚೆಕ್ ಮಾಡಬಹುದು, ತಗೋಬಹುದು. ಅದೇ ರೀತಿಯಾಗಿ EMI, OTP, ನೆಟ್ಫ್ಲಿಕ್ಸ್ ಮತ್ತೆ ಸ್ಪಾಟಿಫೈ, ಮ್ಯೂಚುವಲ್ ಫಂಡ್ಸ್ ಮೊದಲಾದ ಪೇಮೆಂಟ್ ಗಳನ್ನು ಆಟೋ ಮೋಡ್ ನಲ್ಲಿ ಇಡಲಾಗುತ್ತದೆ. ಅಂದ್ರೆ ಅವಧಿ ಮುಗಿದ ಮೇಲೆ ಖಾತೆಯಿಂದ ತಾನಾಗಿಯೇ ಹಣ ಪಾವತಿಯಾಗುತ್ತದೆ. ಬೆಳಗ್ಗೆ 10ರ ಒಳಗೆ, ಮಧ್ಯಾಹ್ನ 1:30 ಗಂಟೆ ಒಳಗೆ, ರಾತ್ರಿ 9:30 ನಂತರ ಪಾವತಿ ಆಗಲಿದೆ. ಅಂದ್ರೆ ಈ ಒಂದು ಟೈಮ್ ಅಲ್ಲೇ ಯಾಕೆ ಈ ಒಂದು ಪೇಮೆಂಟ್ ಗಳು ಆಟೋಮೆಟಿಕ್ ಮೋಡ್ ಅಲ್ಲಿ ಕಟ್ ಆಗುತ್ತೆ ಅಂತ ಹೇಳೋದಾದ್ರೆ, ಇನ್ನು ಉಳಿದಂತ ಸಮಯದಲ್ಲಿ ಅದು ಎಲ್ಲರೂ ಕೂಡ ಒಂದು ಪೇಮೆಂಟ್ ಗಳನ್ನ ಅಂದ್ರೆ ವಹಿವಾಟುಗಳನ್ನ ಮಾಡ್ತಾ ಇರ್ತಾರೆ. ಹಾಗಾಗಿ ಆ ಒಂದು ಸರ್ವರ್ ಡೌನ್ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಎಲ್ಲಾ ಒಂದು ಆಟೋಮೆಟಿಕ್ ಮೋಡ್ ಅಲ್ಲಿ ಏನಿರುತ್ತೆ, ಸೊ ಪೇಮೆಂಟ್ ಗಳಾಗೋದಿಕ್ಕೆ ಅದೆಲ್ಲದೂ ಕೂಡ ಇದೇ ಒಂದು ಟೈಮ್ ಅಲ್ಲಿ ಮಾಡ್ತಾ ಇರುವಂತದ್ದು. ಇದೇ ಒಂದು ಟೈಮ್ ಅಲ್ಲಿ ಆ ಒಂದು ಪೇಮೆಂಟ್ ಗಳು ಮತ್ತೆ ಈ ಒಂದು EMI ಗಳೇನಾಗಿರ್ಬೋದು, ಮತ್ತೆ ನೀವು ಈ ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ SIP ಗಳನ್ನ ಮಾಡ್ತಾ ಇರ್ತೀರಾ, ಅದು ಎಲ್ಲದೂ ಕೂಡ ಆಟೋಮೆಟಿಕ್ ಆಗಿ ಈ ಒಂದು ಟೈಮ್ ಅಲ್ಲಿ ಕಟ್ ಆಗುವಂತದ್ದು. ಇನ್ನು ಉಳಿದಂತ ಸಮಯದಲ್ಲಿ ನೆಟ್ವರ್ಕ್ ಇಶ್ಯೂ ಆಗುತ್ತೆ, ಮತ್ತೆ ಈ ಒಂದು ಸರ್ವರ್ ಡೌನ್ ಆಗಿರೋದ್ರಿಂದ ಈ ಒಂದು ಟೈಮ್ ಅಲ್ಲಿ ಬೇರೆಯವರಿಗೆಲ್ಲ ವಹಿವಾಟು ಮಾಡೋದಕ್ಕೆ ತೊಂದರೆ ಆಗ್ಬಾರ್ದು ಅನ್ನೋದು ಕಾರಣಕ್ಕೋಸ್ಕರ ಇದನ್ನ ಈ ರೀತಿಯಾಗಿ ಮಾಡಿರುವಂತದ್ದು. ಅದೇ ರೀತಿ ನೆಕ್ಸ್ಟ್ ನೋಡೋದಾದ್ರೆ, ಹಣ ಪಾವತಿಸುವಾಗ ವಹಿವಾಟು ಬಾಕಿಯಾದರೆ ಬಳಕೆದಾರರು ಅದನ್ನು 3 ಬಾರಿ ಮಾತ್ರ ಪರಿಶೀಲಿಸಬಹುದು. ಪ್ರತಿ ಪರಿಶೀಲನೆಗೆ 90 ಸೆಕೆಂಡ್ಗಳ ಅಂತರವಿರುತ್ತದೆ. ಅಂದ್ರೆ 90 ಸೆಕೆಂಡ್ಗಳು ಮಾತ್ರ ಅಂತರವಿರುತ್ತದೆ. ಅದಾದ ನಂತರದಲ್ಲಿ ನಿಮ್ಗೆ ಆ ಒಂದು ಪರಿಶೀಲನೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಅದೇ ರೀತಿಯಾಗಿ ಬಳಕೆದಾರರು ಪ್ರತಿ ಬಾರಿ UPI ಮೂಲಕ ಹಣವನ್ನು ಕಳಿಸಿದಾಗ ವಹಿವಾಟು ನಡೆಸುವ ಮೊದಲು ಹಣ ಸ್ವೀಕರಿಸುವವರ ನೋಂದಾಯಿತ ಹೆಸರನ್ನು ನೋಡಲು ಸಾಧ್ಯವಾಗುತ್ತದೆ. ಅಂದ್ರೆ ನೀವು ಈ ಒಂದು UPI ಮೂಲಕ ಅಂದ್ರೆ ಫೋನ್ ಪೇ, ಗೂಗಲ್ ಪೇ ಇದ್ರ ಮುಖಾಂತರವಾಗಿ ನೀವು ಹಣ ಏನಾದ್ರೂ ಕೂಡ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಾ ಅಂತ ಅನ್ನೋದಾದ್ರೆ, ನಿಮ್ಗೆ ಅಲ್ಲಿ ಒಂದು ನಂಬರ್ಗಳನ್ನ ಹಾಕಿದ ತಕ್ಷಣನೇ ಅವರ ಒಂದು ಹೆಸರನ್ನ ಅಲ್ಲಿ ತೋರಿಸುತ್ತೆ. ಹೆಸರು ಬಂದ ನಂತರದಲ್ಲಿ ಕನ್ಫರ್ಮ್ ಮಾಡ್ಕೊಂಡು ಅದಾದ ನಂತರದಲ್ಲಿ ನೀವು ಪೇಮೆಂಟ್ ನ ಮಾಡಬಹುದು. ಇದು ಒಂದು ಒಳ್ಳೆಯ ಒಂದು ಅಪ್ಡೇಟ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇದನ್ನ ಏನಕ್ಕೆ ಈ ರೀತಿಯಾಗಿ ಅಪ್ಡೇಟ್ ನ ಮಾಡಿದ್ದಾರೆ ಅನ್ನೋದಾದ್ರೆ, ಈ ಒಂದು UPI ಮುಖಾಂತರವಾಗಿ ಎಲ್ಲರೂ ಕೂಡ ಪೇಮೆಂಟ್ ಮಾಡುವಂತ ಸಂದರ್ಭಗಳಲ್ಲಿ ಅದರ ಒಂದು ಒತ್ತಡ ಜಾಸ್ತಿ ಆಗಿರುತ್ತೆ. ಆ ಒಂದು ಸಂದರ್ಭಗಳಲ್ಲಿ ಕೆಲವರಿಗೆ ಸರ್ವರ್ ಬಿಸಿ ಆಗಿರುತ್ತೆ, ಮತ್ತೆ ಅಮೌಂಟ್ ಕೂಡ ಅಲ್ಲೇ ಸ್ಟ್ರಕ್ ಆಗುವಂತ ಒಂದು ಚಾನ್ಸಸ್ ಇರುತ್ತೆ. ಕೆಲವೊಬ್ಬರಿಗೆ ನೀವು ನೋಡಿರ್ಬೋದು, ಈ ಒಂದು ಪೈಡ್ ಆಗೋದೇ ಇಲ್ಲ, ಕೆಲವರಿಗೆ ಹೋಗೋದೇ ಇಲ್ಲ, ಅಮೌಂಟ್ ಹೋಗೋದೇ ಇಲ್ಲ, ಅದು ಅಲ್ಲೇನೆ ಕೂಡ ಇರುತ್ತೆ. ಅದು ತ್ರೀ ಡೇಸ್ ಈ ರೀತಿಯಾಗೆಲ್ಲ ತಗೊಳುತ್ತೆ, ಮತ್ತೆ ರಿಟರ್ನ್ ನಮ್ಗೆ ಅಕೌಂಟಿಗೆ ಬರೋದಕ್ಕೆ. ಇದೆಲ್ಲ ಒಂದು ಪ್ರಾಬ್ಲಮ್ಸ್ ಗಳು ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಆಟೋ ಮೋಡಲ್ ಏನ್ ಇಟ್ಟಿರ್ತಾರಲ್ವಾ ಪೇಮೆಂಟ್, ಅದನ್ನೆಲ್ಲ ಕೂಡ ಕಂಟ್ರೋಲ್ ಮಾಡಿ ಅದಾದ ನಂತರದಲ್ಲಿ ನೀವು ಈಸಿಯಾಗಿ ಒಂದು ಪೇಮೆಂಟ್ ಗಳನ್ನ ಮಾಡೋದಕ್ಕೆ ಅವಕಾಶ ಇರುತ್ತೆ. ಮತ್ತೆ ಎಲ್ಲರೂ ಕೂಡ ಒಂದು ಬ್ಯಾಲೆನ್ಸ್ ಗಳನ್ನ ಅವಾಗ ಚೆಕ್ ಮಾಡೋದ್ರಿಂದ ಅದು ಕೂಡ ಕೆಲವೊಂದು ಸಮಸ್ಯೆಗಳಾಗ್ಬೋದು, ಆ ಒಂದು ನೆಟ್ವರ್ಕ್ ಇಶ್ಯೂ ಇರ್ಬೋದು, ಅದರಿಂದ ಸಮಸ್ಯೆಗಳಾಗೋದ್ರಿಂದ ಈ ರೀತಿಯಾದ ಒಂದು ಅಪ್ಡೇಟ್ ನ ಮಾಡಿದ್ದಾರೆ. ಇದು ಈ ರೀತಿಯಾಗಿ ಅಪ್ಡೇಟ್ ಮಾಡಿದ ಸಂದರ್ಭಗಳಲ್ಲಿ ಎಷ್ಟು ಬೇಕೋ ಅಷ್ಟನ್ನೇ ಯೂಸ್ ಮಾಡ್ತಾರೆ. ಎಷ್ಟು ಬೇಕೋ ಅಷ್ಟೇ ಒಂದು ಬ್ಯಾಲೆನ್ಸ್ ಗಳನ್ನ ಚೆಕ್ ಮಾಡೋದಾಗಿರ್ಬೋದು, ಮತ್ತೆ ಒಂದು ಸ್ಟೇಟ್ಮೆಂಟ್ ಗಳನ್ನ ತಗೊಳ್ಳೋದಾಗಿರ್ಬೋದು, ಅನಾವಶ್ಯಕವಾಗಿ ಯೂಸ್ ಮಾಡೋದಿಲ್ಲ. ಹಾಗಾಗಿ ಈ ಒಂದು ಪೇಮೆಂಟ್ ಮಾಡೋದಕ್ಕೆ ತೊಂದರೆ ಆಗೋದಿಲ್ಲ ಸ್ನೇಹಿತರೆ. ಓಕೆ, ಇದ್ರ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ನೀವೆಲ್ಲರೂ ಕೂಡ ಫೋನ್ ಪೇ, ಗೂಗಲ್ ಪೇ ನ ಯೂಸ್ ಮಾಡ್ತಾ ಇರ್ತೀರಾ. ದಯವಿಟ್ಟು ಕೂಡ ಇದನ್ನ ಈ ಒಂದು ಏನು ಬದಲಾವಣೆ ಇದೆ ಇದನ್ನು ಕೂಡ ನೀವು ಫಾಲೋ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಕೂಡ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.